ಕುಮಾರ್ ಅವರು ಸಿಎಂ ಆಗಲಿ ಅನ್ನೋ ಕಾರ್ಯಕರ್ತರ ಅಭಿಪ್ರಾಯ ನಿನ್ನೆನೂ ಕೂಡ ಘೋಷಣೆ ಕೂಗಿದ್ದಾರೆ. ಇನ್ನು ಎಷ್ಟು ದಿನ ಕಾಯಬೇಕು? ಆ ಸಮಯ ಬಂದಿಲ್ವಾ? 2.5 ವರ್ಷ ಆಯಿತು ಅಧಿಕಾರ. ಅದು ನಿಮ್ಮ ಮುಂದೆ ನಡೆಯುವಂಥ ಚರ್ಚೆ ಅಲ್ಲ, ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ. ಹಾಗಾಗಿ ಪಕ್ಷ ತೀರ್ಮಾನ ಮಾಡಬೇಕು, ಏನೇ ಮಾಡಬೇಕು ಅಂದರೆ ಪಕ್ಷ ತೀರ್ಮಾನ ಮಾಡಬೇಕೆ ಹೊರತು ವೈಯಕ್ತಿಕವಾದಂಥ ವಿಚಾರ ಇಲ್ಲಿಲ್ಲ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ದರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಶ್ರಮದ ಪ್ರತಿಫಲವನ್ನು ಕೇಳ್ತಾ ಇದ್ದಾರೆ. ಇಲ್ಲ, ಶ್ರಮ ಎಲ್ಲರೂ ಹಾಕಿದ್ದಾರೆ. ಶಿವಕುಮಾರ್ ಅವರು ಹಾಕಿದ್ದಾರೆ, ಬೇರೆಯವರು ಹಾಕಿದ್ದಾರೆ. ಎಲ್ರಿಗೂ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ಬರು ಮಂತ್ರಿ ಆಗಬೇಕು ಅಂತಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಒಬ್ಬರು MP ಆಗಬೇಕು ಅಂತಾರೆ, ಒಬ್ಬರು MLA ಆಗಬೇಕು ಅಂತಾರೆ. ಒಬ್ಬೊಬ್ರದ್ದು ಒಂದೊಂಥರ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅದನ್ನು ಸ್ವಾಭಾವಿಕವಾದಂಥ ಮಾತುಗಳೇ ಹೊರತು ಅದು ಯಾವುದು ಕೂಡ ಮುಖ್ಯ ಅಲ್ಲ. ಇವತ್ತು ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡೋದೇ ನಮ್ಮ ಗುರಿ. ನಿಮ್ಮ ಪಕ್ಷದಲ್ಲಿ ಎಸ್ಪೆಷಲಿ ಬೇರೆ ಪಕ್ಷಗಳು ನೋಡಿದ್ರೆ ಕಾಂಗ್ರೆಸ್ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ. ಹಾಗಾದ್ರೆ ಸಾಮಾಜಿಕ ನ್ಯಾಯ ಬದ್ಧತೆ ಇರುವಂಥ ಪಕ್ಷದಲ್ಲಿ ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಯಾವಾಗ ಸಿಗ್ಬೋದು? ಒಂದಲ್ಲ ಒಂದಿನ ಸಿಗುತ್ತೆ, ಕಾದು ನೋಡಬೇಕು. ನನಗೆ ಗೊತ್ತಿಲ್ಲ. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು, ನಂಬಿಕೆ ಮೇಲೆ ನಾವಿರೋದು. ನೀವು ಕೂಡ ನಂಬಿಕೆ ಮೇಲೇ ನೀವು ಕೆಲಸ ಮಾಡ್ತಾ ಇರೋದು. ನೀವು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ನಂಬಿಕೆಯ ಆಧಾರದ ಮೇಲೆ ನೀವು ಕೂಡ ಆ ಸಂಸ್ಥೆಗೆ ಒಳ್ಳೇದಾಗಲಿ, ನನಗೇನಾರು ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದನೇ ನೀವು ಕೆಲಸ ಮಾಡ್ತಾ ಇರೋದು. ಸಂಸ್ಥೆ, ರಾಜಕಾರಣ ಎಲ್ಲವೂ ಕೂಡ ಒಂದೇ ದೃಷ್ಟಿಕೋನದಲ್ಲಿ ನೀವು ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿನಲ್ಲೇ ಕೆಲಸ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ, ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು. ನಾನು ಹೈಕಮಾಂಡ್ನ ಭೇಟಿ ಮಾಡಿದ್ದು, ನಾನೇನು ಬೇರೆ ಏನು ಮಾತಾಡೋಕ್ಕೆ ಹೋಗಿಲ್ಲ, ರಾಜಕೀಯವಾದಂಥದ್ದಿಲ್ಲ. ನಾನು ಸ್ವಾಭಾವಿಕವಾಗಿ ನಾನು ಹೋದಾಗೆಲ್ಲನೂ ಕೂಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತೀನಿ. ನನಗೆ ನ್ಯಾಯಾಲಯದಲ್ಲಿ ಕೇಸ್ ಇತ್ತು, ಕೇಸ್ಗೋಸ್ಕರ ಹೋಗಿದ್ದೆ. ನನ್ನ ಕೆಲಸ ಮುಗಿಸ್ಕೊಂಡೇ ಬಂದೆ. CM ನಮ್ಗೆ ಹೊಸಬ್ರಲ್ವಲ್ಲಪ್ಪ, CM ನಮ್ಗೆ ಹಳಬ್ರು. ನಮ್ಮ CM ಹತ್ರ ನಾನು ಮಾತಾಡೋದಕ್ಕೆ ಏನು ಅದರಲ್ಲಿ ಆತಂಕ ಏನಿದೆ? ಈಗ ಸ್ವಲ್ಪ ಎತ್ತಿನ ಕೇಳಿಲಿ, ನಾನು ಯಾರು ಬೇರೆಯವರು CM ಹತ್ರ ಹೋಗಿ BJP CM ಹತ್ರ ಮಾತಾಡಿದ್ದೀನಿ. ನಮ್ಮ CM ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ? ವಿಶ್ವನಾಥ್ ಅವರು ನಿನ್ನೆ ಆಗ್ರಹಿಸಿದ್ದಾರೆ, ಅಂದ್ರೆ ಅಧಿಕಾರ ಹಸ್ತಾಂತರ ಇದೆ ಅನ್ನೋದು ನಮಗೂ ಗೊತ್ತು, ಅದನ್ನ ತಕ್ಷಣ ಬಿಟ್ಕೊಡಿ ಅಂತ ಸಿದ್ದರಾಮಯ್ಯನವರಿಗೆ ತಾಕೀತು ಮಾಡಿದ್ದಾರೆ. ಅವರು ವಿರೋಧ ಪಕ್ಷದವರು, ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅವ್ರನ್ನೇ ಕೇಳಬೇಕೇ ಹೊರತು ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಒಂದು ಚರ್ಚೆ ಆಗ್ತಿರೋದು, ತಾವು CM ಅವರನ್ನ ಭೇಟಿ ಮಾಡಿದ ವಿಚಾರಗಳು, ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಅನಿಸಿಕೆಗಳನ್ನ, ಹಳೆಯ ಚರ್ಚೆಗಳ ವಿಚಾರಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ. ಆ ಥರದ್ದೇನೂ ಇಲ್ಲ. ನಾನು ಹೇಳಿದ್ನಲ್ಲ, ಅವರು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲಿ ಏನು ತಪ್ಪೇನಿದೆ? ಖಂಡಿತ. ಅದು ನನಗೆ ಗೊತ್ತಿಲ್ಲ. ನೀವು ದೊಡ್ಡವ್ರ ಮಾತನ್ನ ಕೇಳಬೇಕು. ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ? ನನ್ನ ವಿಚಾರ ಏನಾರ ಕೇಳಿದ್ರೆ ನೀವು ನಾನು